ಮಂಗಳೂರಿನಲ್ಲಿ ನಡೆದ ಎಸ್ಡಿಪಿಐ ಪ್ರತಿಭಟನಾ ಸಭೆಯ ವಿರುದ್ಧ ಪೊಲೀಸ್ ದೂರು ದಾಖಲಾಗಿದೆ. ಪ್ರತಿಭಟನೆಯ ವಿಡಿಯೋ ತುಣುಕುಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರಸಾರವಾಗಿದ್ದು, ಅವುಗಳನ್ನು ಪರಿಶೀಲಿಸಿದಾಗ ಹಲವು ಸುಳ್ಳು ಮಾಹಿತಿಗಳನ್ನು ತಿಳಿಸಲಾಗಿದೆ. ನ್ಯಾಯಾಲಯಗಳ ಕೆಲವು ತೀರ್ಪುಗಳ ಆಯ್ದ ಭಾಗವನ್ನು ಮಾತ್ರ ಸಾರ್ವಜನಿಕರಿಗೆ ತಿಳಿಸಿ ಸಾರ್ವಜನಿಕರಲ್ಲಿ ಗೊಂದಲ ಸೃಷ್ಟಿಸಲು ಯತ್ನಿಸಲಾಗಿದೆ ಎಂಬ ಆರೋಪದಲ್ಲಿ ಬಂಟ್ವಾಳ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಪೊಲೀಸರು ಸ್ವಯಂ ಪ್ರೇರಿತ ದೂರು ಅರ್ಜಿಯನ್ನು ದಾಖಲಿಸಿಕೊಂಡಿದ್ದಾರೆ ಎಂದು ತಿಳಿದು ಬಂದಿದೆ. ಅದು ಅಂಗಲ ಸಮಸ್ಯೆ ಅಲ್ಲ, ಅದು ಇಂಗಲ ಸಮಸ್ಯೆ ಅಲ್ಲ. ಎಂದ್ರೆ ಪ್ರೊಸೀಡಿಂಗ್ಸ್ ಫೈಲ್ ಉಂಟು. ಆ ಸೇರಿಕೊಂಡಂತಹ ಸಂದರ್ಭಗಳಲ್ಲೇ ಆರ್ಗನೈಸ್ಡ್ ಕ್ರೈಮ್ ಹಾಕಿ ಅನ್ಕತ್ತೆ ಹಾಲು ಮಾಡು ರಿಪೀಟ್ ಆಯ್ತು ಅನ್ಕತ್ತೆ ಕೊಲೆಯಿಂದ ಕಾರಣ ಕೂಡ ಎಫ್ಐಆರ್ ಅದೇ ಹನುಮ ಮಾಲಧಾರಿನ ರಂಜಿತ್ ಅಬಿನ್ ರೈ ಪ್ರದೀಪ್ ಜೋಲ್ಡ್ ಅನ್ಕತ್ತೆ 5 ಆರೋಪಿಗಳು ಎದುರುಲ್ಲಾರಿ ರೈಮಾಂಡ್ ನೋ ಡೌಟ್ ಮೆಟೀರಿಯಲ್ಸ್ ವಾಪಸ್ ಅದಿಲೇ ಚಲ್ रहा no doubt materials have been produced to show that there are number of criminal backgrounds that only application filed within 90 days seeking extension of further period of 90 days as report ಒಂದು ಇಂಚನ್ನು ಅವರಿಗೆ ತಿಳಿಸಿಕೊಟ್ಟು ಮೃತರ ಮನೆಗೆ ಭೇಟಿ ಕೊಟ್ಟು ಅಲ್ಲಿ ಕೂಡ ಜನಪ್ರತಿನಿಧಿಗಳು ಅಥವಾ ರಾಜಕೀಯ ಚೇಳಗಳು ಅಂತ ಹೇಳಿ ಕರೆಯಲ್ಪಡುವವರು ಅವರ ದಿಕ್ಕನ್ನು ಕೂಡ ತಪ್ಪಿಸ್ತಾರೆ ಅನ್ನುವಂತಹ ಒಂದು ಕೆಟ್ಟ ವಾಸನೆ ಮೂಗಿಗೆ ಬಡಿದಿತ್ತು. ಆ ಕೆಟ್ಟ ವಾಸನೆಯ ಪ್ರತಿಫಲವಾಗಿರ್ತದೆ ಇವತ್ತು ನಾವು ಕಾಣ್ತಾ ಇರುವಂತದ್ದು.